ಹಾಯ್ ಗೆಳೆಯರೇ, ರಜಪೂತ್ ಬ್ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಹುದ್ದೆಗೆ ಯಾವ ರೀತಿ ಅರ್ಜಿ ಹಾಕಬೇಕೆಂಬುದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಮೊದಲಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದು ಡಿಪಾರ್ಟ್ಮೆಂಟ್ ಆಗಿದ್ದು, ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ, ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಅಂತ ಬಂದಿದೆ. ಇಲ್ಲಿ ಈಗ ಆನ್ಲೈನಲ್ಲಿ ಅರ್ಜಿ ಹಾಕೋದು ಹೇಳ್ಕೊಡುತ್ತೇನೆ. ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ನಿಮ್ದು ಯಾವುದು ಬರುತ್ತೋ ಆ ಜಿಲ್ಲೆ. ಬೀದರ್ ಅಂತ ಇಲ್ಲಿ ಕೆಲವೊಂದು ಆಪ್ಷನ್ ಇದ್ದಾವೆ, ಬೀದರ್ ಮತ್ತು ತುಮಕೂರು ಈ ರೀತಿ. ಅಲ್ಲಿ ಅಷ್ಟೇ ಹಾಕಬೇಕು ಇದು. ಮತ್ತು ನಿಮ್ಮ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ಇದೆ, ಅಲ್ಲಿ ನಿಮ್ಮದು ಆಯ್ಕೆ ಮಾಡಿ. ಆಮೇಲೆ ಅಧಿಸೂಚನೆ ಸಂಖ್ಯೆ ಅಂತ ಇದೆ, ಅಲ್ಲಿ ಯಾವ ನಿಮ್ಗೆ ಅನ್ವಯ ಆಗುತ್ತೋ ಅದು ಹಾಕಿ. ಆಟೋಮೆಟಿಕಲಿ ಹುದ್ದೆ ಆಯ್ಕೆ ಮಾಡಿ ಅಂತ ತಾನೇ ಬರುತ್ತೆ. ಇಲ್ಲಿ ನಿಮ್ಮ ವರ್ಗ ಯಾವ್ದು ಬರುತ್ತೆ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ನಂದು ಅದರ್ಸ ಹಾಕಿದ ನಂತರ ಸಬ್ಮಿಟ್ ಕೊಡಿ. ಇಲ್ಲಿ ಕೆಳಗಡೆ ಶೋ ಆಗ್ತಿದೆ ನಿಮ್ಮ ಬೀದರ್ ಜಿಲ್ಲೆ ಎಲ್ಲ ಅಂಗನವಾಡಿ ಹುದ್ದೆ ಯಾವ ಬರ್ತಾವಲ್ಲ, ಅಂಗನವಾಡಿಗೆ ಸಂಬಂಧಪಟ್ಟಿದ್ದು ಜಿಲ್ಲೆ, ತಾಲೂಕು, ಯಾವ ಊರಿನಲ್ಲಿ ಕುಲ ಇದೆಯಲ್ಲ ಅದು ವೇಕೆನ್ಸಿ ಬರ್ತಾಯಿದೆ. ನಿಮಗೆ ಯಾವುದು ಹತ್ತಿರವಾಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ. ನಾನು ಡೆಮೋ ಕೊಡೋದ್ರಿಂದ ಯಾವುದಾದ್ರೂ ಒಂದು ಕೊಡ್ತೀನಿ. ಸರಿಯಾಗಿ ನಿಮ್ಗೆ ಯಾವುದು ಹತ್ತಿರವಾಗುತ್ತಲ್ಲ ಅಂಗನವಾಡಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಅರ್ಜಿ ಓಪನ್ ಆಗುತ್ತೆ. ಇಲ್ಲಿ ಪ್ರವೇಶ ಪ್ರಕಾರ ರೂರಲ್, ಇಲ್ಲಿ ಗ್ರಾಮ ಪಂಚಾಯತಿ ಹೆಸರು ಅದು ಯಾವುದು ಬರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದಂತ ತಾನೇ ಬರುತ್ತೆ ಎಲ್ಲವೂ. ಇನ್ನು ಇಲ್ಲಿ ಅಭ್ಯರ್ಥಿಯ ಪೂರ್ಣ ಹೆಸರು ಅಂತ ಇದೆ. ಇದು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿರುತ್ತಲ್ಲ ಅದೇ ರೀತಿ ಇಲ್ಲಿ ಟೈಪ್ ಮಾಡಬೇಕು. ಹಾಗೆ ಜನ್ಮ ದಿನಾಂಕ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿರುತ್ತೋ ಅದೇ ರೀತಿ ಇಲ್ಲಿ ಜನ್ಮ ದಿನಾಂಕ ಕೂಡ ಅದೇ ರೀತಿ ಬರಬೇಕು. ಇಲ್ಲಿ ನಿಮ್ಮ ಲಿಂಗ ಕೇಳುತ್ತೆ. ನೀವು SLCಯಲ್ಲಿ ತರಗತಿ ಅಧ್ಯಯನ ಮಾಡಿದ ಭಾಷೆ, ಪ್ರಥಮ ಭಾಷೆ ಯಾವುದಂತ ಇದೆ, ಕನ್ನಡ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ತಾಯಿ ಹೆಸರು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿರುತ್ತಲ್ಲ ಅದೇ ಹಾಕಬೇಕು. ತಂದೆ ಹೆಸರನ್ನು ಕೂಡ ಹಾಗೆ. ನೀವು ವಿವಾಹಿತರ ಅಂತ ಕೇಳುತ್ತೆ, ಹೌದಂದರೆ ಹೌದು ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಹೌದಂತ ಕೊಟ್ಟರೆ ನಿಮ್ಮ ಸಂಗಾತಿ ಹೆಸರು ಕೇಳುತ್ತೆ, ಅಂದರೆ ನಿಮ್ಮ ಪತಿ ಹೆಸರು. ನಿಮ್ಮ ಪತಿ ಹೆಸರು ಹಾಕಿದ ನಂತರ ಕೆಳಗಡೆ SLC ಪರೀಕ್ಷೆಯ ನೋಂದಣಿ ಸಂಖ್ಯೆ ಅಂತಿದೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ ನೋಡಿ. ಕೆಳಗಡೆ SLCಯಲ್ಲಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ನೀವು ಎಷ್ಟು ತೆಗೆದುಕೊಂಡ್ರೋ ಅದನ್ನು ಹಾಕಿ. ಕೆಳಗಡೆ ಒಟ್ಟು ಅಂಕಗಳು ಅಂದರೆ SLCಯಲ್ಲಿ ಎಷ್ಟು ಟೋಟಲ್ ಅಂಕಗಳು ಇರ್ತಾವಲ್ಲ ಅದು ಹಾಕಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊತಾ ಹೋಗಿ. ಆಮೇಲೆ ಪರ್ಸೆಂಟೇಜ್ ತಾನಾಗೆ ಬರುತ್ತೆ. ನಿಮ್ಮ ಅಡ್ರೆಸ್ಸನ್ನು ಹಾಕಿ. ಕೆಳಗಡೆ ರಾಜ್ಯ, ಜಿಲ್ಲೆ, ನಿಮ್ಮ ತಾಲೂಕು ಯಾವುದು ಬರುತ್ತೆ ಅದನ್ನು ಹಾಕಿ. ನಿಮ್ಮ ಪಿನ್ ಕೋಡ್ ಯಾವುದು ಬರುತ್ತಲ್ಲ ಅದು ಕರೆಕ್ಟಾಗಿ ಹಾಕಿ. ನಂತರ ನಿಮ್ಮದು ಮೊಬೈಲ್ ನಂಬರ್ ಸಂಖ್ಯೆ, ಇಮೇಲ್ ID, ವ್ಯಾಲಿಡ್ ಇದ್ದ ಇಮೇಲ್ IDಯನ್ನು ನೀವು ಇಲ್ಲಿ ಹಾಕಬೇಕು. ಇಮೇಲ್ ID ಹಾಕಿದ ನಂತರ ಕೆಳಗಡೆ ನಿವಾಸಿ ಪ್ರಮಾಣ ಪತ್ರ ಸಂಖ್ಯೆ ಅಂತ ಬರುತ್ತೆ, ID ಸಂಖ್ಯೆಯನ್ನು ಹಾಕಬೇಕಲ್ಲಿ.
ಹಾಕಿದ ನಂತರ ಕೆಳಗಡೆ ಆದ್ಯತೆ ಗುಂಪುಗಳು ಅಂತ ಬರುತ್ತೆ. ಇಲ್ಲಿ ನೋಡಿ, ಆ್ಯಸಿಡ್ ದಾಳಿಗೆ ತುತ್ತಾದ ಮಹಿಳೆ, ಕೆಲವೊಂದಿಷ್ಟು ವಿಧವೆ ಆದವರು, ವಿಚ್ಛೇದನ ಮಹಿಳೆ, ಮಾಜಿ ದೇವದಾಸಿಯ ಮಗಳು, ಹಿಂಗೆ ಕೆಲವೊಂದು ಯೋಜನಾ ನಿರಾಶ್ರಿತರು, ಕೆಲವೊಂದು ನಿಮ್ಗೆ ಯಾವ್ದು ಅನ್ವಯ ಆಗುತ್ತಲ್ಲ ಅದು ಹಾಕಬೇಕು. ಕೆಳಗಡೆ ಇಲ್ಲಿ ಯೋಜನಾ ನಿರಾಶ್ರಿತರು ಅಂತ ಹಾಕ್ತೀನಿ. ಹಾಕಿದ ನಂತರ ಇಲ್ಲಿ ಒಂದು ಕ್ಲಿಕ್ ಬಾಕ್ಸ್ ಇದೆ, ಅಲ್ಲಿ ಅದನ್ನು ಸರಿಯಾಗಿ ಓದಿ. ಇದು ಸರಿಯಾಗಿ ಓದಿದ ನಂತರ ಅದು ಕ್ಲಿಕ್ ಬಾಕ್ಸನ್ನು ಟಿಕ್ ಮಾಡಿ, ಆಮೇಲೆ ಪ್ರಿವ್ಯೂ ಅಂತ ಕೊಡಿ. ನೀವು ಅರ್ಜಿ ಹಾಕಿದ್ದು ಎಲ್ಲ ಶೋ ಆಗುತ್ತೆ. ಒಮ್ಮೆ ಎಲ್ಲವನ್ನು ಚೆಕ್ ಮಾಡಿ. ಸರಿಯಾಗಿ ಚೆಕ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ, ಕ್ಯಾಪ್ಚಾವನ್ನು ಹಾಕಿದ ನಂತರ ಸೇವ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.